ಏನು ಗುರು ಹೊಸ ಟ್ಯಾಂಕಾ? ಏನು ಫುಲ್ ಗಲೀಜಾಗಿದೆ ಗ್ಲಾಸ್ ಎಲ್ಲ? ಗಲೀಜಲ್ಲ ಗುರು, ಅದು ಹೆಸರು ಡೈಟೋಮ್. ಡೈಟೋಮ್ ಏನಂತ ಗೊತ್ತಿಲ್ವಾ? ಡೈಟೋಮಾ. ಇರಿ ಹೇಳ್ತೀನಿ. ಡೈಟೋಮ್ ಅಂದರೆ ನ್ಯಾಚುರಲ್ ಆಗಿ ಆಗೋ ಒಂದು ಆಲ್ಗೆ ಒಂದು ಹೊಸ ಟ್ಯಾಂಕಲ್ಲಿ ಅದಾದರೆ ಅರ್ಥ ಏನಂದರೆ ನಮ್ಮ ಟ್ಯಾಂಕಲ್ಲಿ ನೈಟ್ರೋಜನ್ ಸೈಕಲ್ ಟ್ಯಾಂಕ್ ಸ್ಟೇಬಲ್ ಆಗಿದೆ, ಅದು ಒಂದು ಎಲ್ಲ ಫಿಲ್ಟ್ರೇಷನ್ ಎಲ್ಲ ಪಕ್ಕ ಆಗಿದೆ, ಒಂದು ಫಿಶಸ್ ಆ್ಯಡ್ ಮಾಡೋ ಸ್ಟೇಜ್ ರೀಚ್ ಆಗಿದೆ ಅಂತ ಅರ್ಥ. ಅದು ನ್ಯಾಚುರಲ್ ಆಗಿ ಬರೋದೊಂದು ಫಾರ್ಮ್. ಸೊ ಅದು ಬಂದರೆ ತುಂಬ ಒಳ್ಳೆಯದು ಹೊಸ ಟ್ಯಾಂಕಲ್ಲಿ. ಅದೇ ಥರ ಹಳೆ ಟ್ಯಾಂಕಲ್ಲಿ ಇದು ಬಂದರೆ ಅದು ಒಂದು ಪ್ರಾಬ್ಲಮ್. ಯಾಕಂದರೆ ನಮ್ಮ ಫಿಲ್ಟ್ರೇಷನ್ ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲ ನಮ್ಮ ಟ್ಯಾಂಕಲ್ಲಿ ಫಾಸ್ಫೇಟ್ ಲೆವೆಲ್ಸ್ ಜಾಸ್ತಿ ಆಗಿದೆ ಅಂತ ಒಂದು ಅರ್ಥ, ಇಲ್ಲಾಂದರೆ ನಮ್ಮ ಫಿಶಸ್ಗೆ ತುಂಬ ಓವರಾಗಿ ಫುಡ್ ಕೊಡ್ತಾ ಇದ್ರೆ ಈ ಪ್ರಾಬ್ಲಮ್ ಆಗ್ಬೋದು. ಅದನ್ನು ನೀವು ನೋಡ್ಕೋಬೇಕು. ಆದರೆ ಹೊಸ ಟ್ಯಾಂಕಲ್ಲಿ ಇದು ಬಂದರೆ ತುಂಬ ಒಳ್ಳೆಯದು. ಅದು ಆ್ಯಕ್ಚುಲಿ ಒಂದು ನ್ಯಾಚುರಲ್ ಆಗಿರೋ ಆಲ್ಗೆ. ಸೊ ಹಾಗಾಗಿ ಇದು 10-15 ದಿವಸ ಹೋಗ್ಬಿಡುತ್ತೆ ತಾನಾಗಿ. ಅದು ಹೋಗಿಲ್ಲ ಅಂದರೆ ಗಪ್ಪೀಸು, ಮೋಲೀಸು, ಇಲ್ಲಾಂದರೆ ಶಿಂಪ್ಸು, ಇಲ್ಲ ಆಟೋ ಸಿಂಕ್ಲೆಸ್ ಥರ ಫಿಶಸ್ ಹಾಕಿದರೆ ಆರಾಮಾಗಿ ತಿನ್ಕೊಳುತ್ತೆ. ನ್ಯಾಚುರಲ್ ಫುಡ್ ಅದು. ಸೊ ಅದು ತುಂಬ ಇಷ್ಟಪಡುತ್ತೆ ಅದು. ಸೊ ಡೈಟೋಮ್ ಏನಂತ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈ ಥರ ಇಂಪಾರ್ಟೆಂಟ್ ಅಕ್ವೇರಿಯಂ ಇನ್ಫಾರ್ಮೇಷನ್ಸ್ ಕನ್ನಡನಲ್ಲಿ ಬೇಕಂದರೆ ನಮ್ಮ ಚಾನಲ್ ಡೆಫಿನೆಟಾಗಿ ಫಾಲೋ ಮಾಡಿ. ಇನ್ನೊಂದು ವೀಡಿಯೋ ಬರೋವರೆಗೂ ಬಾಯ್.